ಈಗ ಆರಂಭದಲ್ಲಿ ನೋಡ್ತಾ ಇದ್ರೆ ಸಂಶಯವನ್ನ ದೂರ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ SIT ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಲಾಜಿಕಲ್ ಎಂಡಿಗೆ ಹೋಗುತ್ತಾ ಈ ಒಂದು ಪ್ರಕರಣ ಅನ್ನುವಂಥದ್ದೇ ಸದ್ಯಕ್ಕಿರುವಂತ ಕುತೂಹಲ. ಬಿಕಾಸ್ ಸಾಕಷ್ಟು ದೊಡ್ಡ ದೊಡ್ಡ ಸವಾಲುಗಳು ಪೊಲೀಸರಿಗೆ ಇರುವಂಥದ್ದು ಈ ಸಂದರ್ಭದಲ್ಲಿ. ಬಿಕಾಸ್ ಇಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ತನಿಖೆಯನ್ನು ಮಾಡಬೇಕಾಗಿದೆ, ಅದರ ಜೊತೆಗೆ ಸೈಂಟಿಫಿಕಲಿ ಮತ್ತು ಒಂದ್ ಕಡೆ ಟೆಕ್ನಿಕಲಿ ಇದೆಲ್ಲವೂ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಡೆಪ್ತ್ ಆಗಿ ತನಿಖೆಯನ್ನ ಮಾಡಬೇಕಾಗಿರುವಂತ ಹಿನ್ನೆಲೆಯಲ್ಲಿ ಅವೆಲ್ಲವೂ ಎಷ್ಟರ ಮಟ್ಟಿಗೆ ಪ್ರೂವ್ ಮಾಡ್ತಾ ಹೋಗ್ತಾರೆ. ಇವತ್ತು ಆ ಉತ್ಖನನ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ. 13 ಸ್ಥಳಗಳನ್ನ ನಿನ್ನೆ ಗುರುತಿಸಲಾಗಿರುವಂಥದ್ದು. ಆ 13 ಸ್ಥಳಗಳಲ್ಲೂ ಕೂಡ ಸುಮಾರು ಒಂದೊಂದು ಅಸ್ಥಿ ಪಂಜರವನ್ನ ತೆಗಿಲಿಕ್ಕೆ ಆ ಸ್ಥಳದಲ್ಲಿ ಏನಾದರೂ ಇದ್ದಿದ್ದೇ ಆದರೆ ಸುಮಾರು 4 ಗಂಟೆ ಬೇಕು ಅಂತ ಹೇಳಲಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ಹುದುಗಿರುವಂತ ರಹಸ್ಯಗಳೇನು, ಆ ರಹಸ್ಯಗಳು ಹೊರಬರ್ತಾವ, ಹೋತಿಟ್ಟ ಶವಗಳ ವದಂತಿಗೆ ತೆರೆ ಬೀಳುತ್ತಾ 13 ಸ್ಥಳಗಳನ್ನ ಗುರುತಿಸಿರುವಂಥದ್ದು ಅನಾಮಿಕ ವ್ಯಕ್ತಿ. ಅದೆಲ್ಲವೂ ಕೂಡ ಆಶ್ಚರ್ಯ ತರಿಸುತ್ತೆ. ಬಿಕಾಸ್ ಯಾರ್ದಾದ್ರೂ ಜಮೀನಲ್ಲೇ ಯಾರನ್ನಾದ್ರೂ ಹೂತಿಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯಾದಂಥ ಮಾರ್ಕ್ ಮಾಡಿಲ್ಲ ಅಂದ್ರೆ ಇನ್ನೊಂದು 10 ವರ್ಷ ಆದ್ಮೇಲೆ ಬಂದು ಹುಡುಕಾಡೋದು ಕೂಡ ಕಷ್ಟ. ಇಲ್ಲೇ ಹೂತಿದ್ರು ಅನ್ನುವಂಥದ್ದು. ಅಂಥದ್ರಲ್ಲಿ 100 ಶವಗಳನ್ನ ಹೂತಿಟ್ಟಿದ್ದಂಥ ಒಂದು ಪ್ಲೇಸ್ ಎಕ್ಸಾಕ್ಟ್ ಆಗಿ ಇಲ್ಲೇ ಅನ್ನುವಂಥದ್ದನ್ನ ಆ ವ್ಯಕ್ತಿ ತೋರಿಸ್ತಾ ಇರುವಂಥದ್ದು ಸಹಜವಾಗಿ ಒಂದು ಆಶ್ಚರ್ಯವನ್ನ ತರಿಸ್ತಾ ಇದೆ. ಎಂದು ಮತ್ತೆ 2 ಸ್ಥಳಗಳ ಗುರುತಿನ ಬಳಿಕ ಶೋಧವನ್ನ ಮಾಡಲಾಗುತ್ತೆ. ಅಂತೆ ಕಂತೆಗಳಿಗೆ ತೆರೆ ಎಳೆಯುವತ್ತ SIT ಮುಂದಾಗಿದೆ. ನ್ಯೂಸ್ 18ನಲ್ಲಿ ಧರ್ಮಸ್ಥಳದ ನಿರಂತರ ಕವರೇಜ್ ಅನ್ನ ಕೂಡ ಮಾಡ್ತಾ ಇದ್ದೀವಿ. ಇದರ ಬಗ್ಗೆ ಮೈನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಫಸ್ಟ್ ತೋರಿಸಲಿಕ್ಕೆ ಶುರು ಮಾಡಿದ್ದೆ ನ್ಯೂಸ್ 18. ಅದನ್ನ ನಿರಂತರವಾಗಿ ಕವರೇಜ್ ಅನ್ನ ಕೂಡ ಮಾಡ್ತಾ ಇದ್ವಿ. ನಿನ್ನೆನೂ ಕೂಡ ಅಷ್ಟೇ ಆ ಅನಾಮಿಕ ವ್ಯಕ್ತಿ ಬಂದ ಸಂದರ್ಭದಿಂದಲೂ ಕೂಡ ನಿಮಗೆ ತೋರಿಸ್ತಾ ಇದ್ವಿ ಯಾವ್ಯಾವ ರೀತಿಯಾಗೆಲ್ಲ ಅಲ್ಲಿ ಆತ ಫೈಂಡ್ ಔಟ್ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾನೆ, ಅದಕ್ಕೆ ಪೊಲೀಸರು ಮಾರ್ಕ್ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ತನಿಖೆ ಸಾಗ್ತಾ ಇದೆ ಅಂತ ಇದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಚಿದಾನಂದ ಪಟೇಲ್, ಇಲ್ಲಿ ಗಮನಿಸ್ತಾ ಇದ್ದೀವಿ ಪ್ರಮುಖವಾಗಿ ನಾನು ಆರಂಭದಲ್ಲೇ ಹೇಳಿದೆ ಸಂಶಯವನ್ನು ದೂರ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಆದರೆ ಲಾಜಿಕಲ್ ಎಂಡ್ಗೆ ಹೋಗುತ್ತಾ ಈ ಪ್ರಕರಣ ಅಂತ. ಬಿಕಾಸ್ ತುಂಬ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ. ಇಲ್ಲಿ ಏನೇ ಖಡಕ್ ಆಗಿರ್ಬೋದು ಅಥವಾ ಯಾವುದೇ ಒತ್ತಡಕ್ಕೆ ಮಣಿಯದೇ ಇರುವಂಥ ಒಂದು ಟೀಮ್ ಆಗಿರ್ಬೋದು. ಆದರೆ ಟೆಕ್ನಿಕಲಿ, ಸೈಂಟಿಫಿಕಲಿ ಮತ್ತು ಟ್ರಾನ್ಸ್ಪರೆಂಟ್ ಆಗಿ ತುಂಬ ಡೆಪ್ತ್ ಆಗಿ ತನಿಖೆ ಮಾಡಬೇಕಾಗಿರುವಂಥ ಒಂದು ಬಿಗ್ಗೆಸ್ಟ್ ಚಾಲೆಂಜ್ ಪೊಲೀಸರಿಗಿದೆ. ಪೃಥ್ವಿ, ಧರ್ಮಸ್ಥಳದ ಶವ ಪ್ರಕರಣ ಇದೆಯಲ್ಲ, ಇದೊಂಥರ ಥ್ರಿಲ್ಲರು, ಸಸ್ಪೆನ್ಸು, ಹಾರರು, ಕ್ರೈಮು, ಕ್ಯೂರಿಯಾಸಿಟಿ ಮತ್ತು ಒಂಥರ ವಿಚಿತ್ರವಾಗಿರ್ತಕ್ಕಂಥ ಒಂದು ಸಿನಿಮಾ ಶೈಲಿ, ಧಾರ್ಮಿಕ ಭಾವನೆ. ಇದು ವಿಚಿತ್ರ. ಬಹುಶಃ ದೇಶದಲ್ಲಿ ಎಲ್ಲೂ ಕೂಡ ಇಂಥ ಪ್ರಕರಣ ನಡೆದಿಲ್ಲ ಅನ್ಸುತ್ತೆ ನಮ್ಮ ಮಾಹಿತಿಗೆ ಬಂದಾಗ. ಹಿಂದೆ ಒಂದು ಸರಿ ಧಾರವಾಡದಲ್ಲಿ ತಲೆಬುರುಡೆಗಳು ಸಿಕ್ಕಿದ್ವು. ಅವತ್ತು 10 ತಲೆಬುರುಡೆಗಳು ಸಿಕ್ಕಿದ್ದು. ಅದು ಎಲ್ಲೋ 100 ವರ್ಷಗಳ ಹಿಂದೆ ಯಾವುದೋ ಸಾಂಕ್ರಾಮಿಕ ರೋಗ ಬಂದ ಸಂದರ್ಭದಲ್ಲಿ ಒಟ್ಟಾಗಿ ಶವಗಳನ್ನು ಊತಿಟ್ಟಿರ್ತಾರೆ. ಅಂಥ ಸಂದರ್ಭದಲ್ಲಿ ಆ ತಲೆಬುರುಡೆಗಳು ಸಿಕ್ತು ಅಂತೇಳಿ ಚರ್ಚೆ ನಡೆದಿತ್ತು. ಅದಾದ ಬಳಿಕ ಈಗ ಅನಾಮಿಕ ವ್ಯಕ್ತಿಯೊಬ್ಬರು ನಾನೇ ಶವವನ್ನು ಊತಿಟ್ಟಿದ್ದೀನಿ ಅಂತ ಹೇಳಿರ್ತಕ್ಕಂಥ ನಿನ್ನೆ ನೇತ್ರಾವತಿ ನದಿಯ ತಟದಲ್ಲಿರ್ತಕ್ಕಂಥ ಕೆಲವೇ ಮೀಟರ್ಗಳ ದೂರದಲ್ಲಿರ್ತಕ್ಕಂಥ ಅರಣ್ಯ ಪ್ರದೇಶದಲ್ಲಿ ನಾನು ಊತಿಟ್ಟಿದ್ದೀನಿ ಅಂತ ಹೇಳಿದರೆ ಆತ ಹೇಳ್ತಾನೆ, ಕಳೆದ 20 ವರ್ಷಗಳಿಂದ ನಾನು ಆ ಹೆಣಗಳನ್ನು ಊತಿಟ್ಟಿದ್ದೀನಿ. ಯಾರ್ದ ಇಶಾರೆಯ ಮೇರೆಗೆ, ಸೂಚನೆಯ ಮೇರೆಗೆ ಸತ್ತಿರ್ತಕ್ಕಂಥ ಹೆಣಗಳನ್ನು ನಾನು ಊತಿಟ್ಟಿದ್ದೀನಿ. ಅವು ಕೆಲವು ಕೊಲೆಗಳಾಗಿದ್ದು, ಕೆಲವು ಆತ್ಮಹತ್ಯೆಗಳಾಗಿದ್ದು, ಕೆಲವು ಬೇರೆ ಬೇರೆ ಕಾರಣಗಳಾಗಿದ್ದು ಅಂಥೇಳಿ ಅವರು ಅನಾಮಿಕ ವ್ಯಕ್ತಿ ಹೇಳಿರ್ತಕ್ಕಂಥದ್ದು. ಇದೊಂಥರ ನಾನು ಹೇಳಿದಾಗ ನಿಮಗೆ ಥ್ರಿಲ್ಲರು, ಹಾರರು, ಸಸ್ಪೆನ್ಸು, ಕ್ರೈಮು, ಒಂಥರ ವಿಚಿತ್ರವಾದ ಮೂವಿ ಇದು. SIT ಕೂಡ ಇದೊಂಥರ ಏನು ಹೇಳ್ತಾರಲ್ಲ, ಇದು $1 ಬಿಲಿಯನ್ ಪ್ರಶ್ನೆ. ಅದನ್ನು ಅಷ್ಟು ಸುಲಭ ಅಲ್ಲ. ಯಾರೊಬ್ಬ ಅನಾಮಿಕ ಹೇಳಿದ್ದಾನೆ, ಅವನೊಬ್ಬನೇ ಈಗ ಅವನೊಬ್ಬನ ಮಾತನ್ನೇ ನಂಬ್ಕೊಂಡು ಈಗ 13 ಸ್ಥಳಗಳನ್ನು ಗುರುತನ್ನು ಮಾಡಿರ್ತಕ್ಕಂಥದ್ದು. ಇವತ್ತು ಉತ್ಖನನ ಆರಂಭ ಆಗುತ್ತೆ. ಉತ್ಖನನ ಸಂದರ್ಭದಲ್ಲಿ ಲೋಕಲ್ ತಹಸೀಲ್ದಾರ್ ಇರ್ತಾರೆ, ಅಸಿಸ್ಟೆಂಟ್ ಕಮಿಷನರ್ ಇರ್ತಾರೆ, ಅಲ್ಲಿ ಜಿಲ್ಲಾ SP, SIT ಟೀಮ್ ಇದೆ, ವಿಧಿವಿಜ್ಞಾನ ಪ್ರಯೋಗದ ಅಧಿಕಾರಿಗಳಿರ್ತಾರೆ, ಸ್ಥಳೀಯ ಸೀನ್ ಆಫ್ ಕ್ರೈಮ್ ಅಧಿಕಾರಿಗಳು ಇರ್ತಾರೆ, ಸ್ಥಳೀಯ ಆಫೀಸರ್ಸ್ ಇರ್ತಾರೆ. ಇದೊಂಥರ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಇವತ್ತು ಉತ್ಖನನ ಮಾಡ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಇದೊಂಥರ ವಿಶೇಷವಾಗಿ ವಿಚಿತ್ರವಾಗಿ ಇರ್ತಕ್ಕಂಥದ್ದು. ಎಸ್, ಆತ ಅನಾಮಿಕ ಹೇಳಿರೋ ವಿಚಾರವನ್ನು ನಂಬಿಕೊಂಡು ಈಗ SIT ಅಷ್ಟು ಸುಲಭ ಅಲ್ಲ. ಸಾಮಾನ್ಯವಾಗಿ ಪೊಲೀಸರು ಅವನಿಗೆ 108 ಕ್ವಶನ್ಗಳು ಹಾಕಿರ್ತಾರೆ, ಕ್ರಾಸ್ ಕ್ವಶನ್ ಆಗಿರ್ತಾರೆ, ಎಲ್ಲವನ್ನೂ ನೋಡಿ ಆತನ ನಂಬಿ ಇವತ್ತು ಸ್ಥಳ ಗುರುತವನ್ನು ಮಾಡಿದ್ದಾರೆ. ಇವತ್ತು 13 ಸ್ಥಳಗಳಲ್ಲಿ ಉತ್ಖನನ ಆರಂಭ ಆಗುತ್ತೆ, ಇವತ್ತಿನಿಂದ ಆರಂಭ ಆಗುತ್ತೆ. ಇದು ನಾನು ಹೇಳಿದಾಗ ಇದೊಂಥರ ಕ್ರೈಮು, ಥ್ರಿಲ್ಲರ್ ಮೂವಿ ಥರ ಇವತ್ತು ಉತ್ಖನನ ಆರಂಭ ಆಗುತ್ತೆ. ಮತ್ತು ಧರ್ಮಸ್ಥಳ ಆಗಿರ್ತಕ್ಕಂಥ ಪ್ರಕರಣಗಳ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಆಯಾಮಗಳಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಎಸ್, ಈಗ ಸಾಮಾನ್ಯವಾಗಿ ಅರಣ್ಯ ಪ್ರದೇಶದಲ್ಲಿ ಅವರು ಊತಿಟ್ಟ ಜಾಗವನ್ನು ತೋರಿಸಿರ್ತಕ್ಕಂಥದ್ದು ನೇತ್ರಾವತಿಯ ತಟದಲ್ಲಿ. ಹಿಂದೆ ರೆವಿನ್ಯೂ ಜಾಗದಲ್ಲಿ ಸರಿ ಆಯಿತು, ಧರ್ಮಸ್ಥಳ ಗ್ರಾಮ ಪಂಚಾಯತ್ ಹೇಳಿತ್ತು 2003ರಿಂದ
ಅಲ್ಲಿ ಸ್ಮಶಾನ ಆಗಿದೆ, ಸ್ಮಶಾನ ಆಗಿದ್ದು ಅಂತ ಹೇಳಿರ್ತಕ್ಕಂಥ ಮುಂಚೆಯಿಂದ ಹೂತಿರುವಂತದ್ದಕ್ಕೆ ನಮ್ಮ ಹತ್ರ ದಾಖಲೆಗಳಿದಾವೆ. ಕಂದಾಯ ಜಾಗದಲ್ಲಿ ಕಂದಾಯ ಜಾಗದಲ್ಲಿ ಊತಿಟ್ಟಿದ್ದೆ ಅಂತ ಹೇಳಿರ್ತಕ್ಕಂಥದ್ದು. ಇದು ಅರಣ್ಯ ಪ್ರದೇಶದಲ್ಲಿ ಊತಿಟ್ಟಿರ್ತಕ್ಕಂಥದ್ದು. ಎಸ್, ನಿಮಗೆ 13 ಶವಗಳು, ಯಾವುದೇ ಒಂದು ಶವಗಳು ಸಿಕ್ಕಿದ್ರೆ ಈ ಹಿಂದೆ ಪೊಲೀಸ್ ಠಾಣೆಯಲ್ಲಿ ದೂರುಗಳು ಇರಬೇಕು, ಅಥವಾ ಕೊಲೆ ಆಗಿದೆ, ನಾಪತ್ತೆ ಆಗಿರ್ತಕ್ಕಂಥದ್ದು, ಮತ್ತೊಂದು ದೂರುಗಳು ಇರಬೇಕು. ಒಂದು ವೇಳೆ ಈಗ ದೂರು ಕೊಟ್ಟರು ಕೂಡ ಮತ್ತೊಂದು ಸವಾಲಾಗಿರ್ತಕ್ಕಂಥದ್ದು. ಮತ್ತು ಅಲ್ಲಿ ಸಿಗ್ತಕ್ಕಂಥ ಅದು ತಲೆಬುಡೆ ಇರ್ಬೋದು, ಕೈ ಇರ್ಬೋದು, ಮತ್ತೊಂದು ಇರ್ಬೋದು, ಅಲ್ಲಿ ಮೂಳೆಗಳ ಮೇಲೆ ಡ್ಯಾಮೇಜ್ ಆಗಿರಬೇಕು, ಏನಾದರೂ ಏಟ್ ಬಿದ್ದಿರಬೇಕು. ಅದನ್ನ ಇಟ್ಕೊಂಡು ನೀವು ಅದು ಏನಾಗಿದೆ ಅಂತೇಳಿ ಮೊದಲು ಪತ್ತೆ ಆಗುತ್ತೆ, ಅಥವಾ ಕೊಲೆ ಆಗಿದ್ದು ಅಥವಾ ಬೇರೆ ಆಗಿದ್ದು ಅಂತೇಳಿ ಪತ್ತೆ ಆಗಬೇಕಾಗಿರ್ತಕ್ಕಂಥದ್ದು. ಅದಾದ ಮೇಲೆ ನಿಮಗೆ ದೂರು ಕೊಟ್ಟವ್ರು ಯಾರು, ಅವರ ಫ್ಯಾಮಿಲಿಯವರು, ಮತ್ತೊಂದು ಅದು DNA ಟೆಸ್ಟ್ ಆಗಬೇಕು. 13 ಹೆಣಗಳು ಸಿಕ್ಕರೂ ಕೂಡ ಅದು 13ರದ್ದು DNA ಟೆಸ್ಟ್ ಆಗಬೇಕಂತ ಹೇಳಿದ್ರೆ ಆ ಸಂಬಂಧಪಟ್ಟವರು ದೂರನ್ನು ಕೊಡಬೇಕು. ಇದು ಪೊಲೀಸಿಗೆ ಕೂಡ ದೊಡ್ಡ ಸವಾಲು ಮತ್ತು ಅಷ್ಟು ಸುಲಭ ಅಲ್ಲ. ನಾವು ಹೇಳೋ ಸುಲಭ, SIT ಟೀಮ್ಗೆ ಇದೊಂಥರ ದೊಡ್ಡ ಸವಾಲಿನ ಕತೆ. ಯಾಕಂತೇಳಿದ್ರೆ ನಿಮಗೆ ಗೋಲ್ಡನ್ ಅವರ್ಸಲ್ಲಿ ಏನು ಸಾಕ್ಷಿಗಳನ್ನು ಕಲೆ ಹಾಕಬೇಕಿತ್ತು, ಆ ಸಾಕ್ಷಿಗಳು ಕಲೆ ಹಾಕಿಲ್ಲ. ಯಾಕೆ ಸೌಜನ್ಯ ಪ್ರಕರಣ ಮುಚ್ಚೋಯ್ತು ಅಂತ ಹೇಳಿದ್ರು, CBIನವರು ನಮಗೆ ಸಾಕ್ಷಿ ದೊರಕಲಿಲ್ಲ ಅಂತ ಹೇಳಿದರೆ, ಅವತ್ತು ಆಕೆ ಕೊಲೆ ಆದ ಸಂದರ್ಭದಲ್ಲಿ ಆಗ ಕಲೆ ಹಾಕಬೇಕಾಗಿದ್ದಂಥ ಸಾಕ್ಷಿಗಳನ್ನು ಆ ಗೋಲ್ಡನ್ ಅವರ್ಸಲ್ಲಿ ಕಲೆ ಹಾಕಲಿಲ್ಲ. ಹಾಗಾಗಿ ನಮಗೆ ಯಾವುದು ಅದನ್ನು ಪ್ರೂವ್ ಮಾಡಲಿಕ್ಕೆ ಯಾವುದು ಸಾಕ್ಷಿಗಳು ಸಿಗಲಿಲ್ಲ ಅಂತೇಳಿ CBI ಹೇಳಿರ್ತಕ್ಕಂಥ. ಹಾಗಾಗಿ ಇದು ಗೋಲ್ಡನ್ ಅವರ್ಸ್ ಕೂಡ ಮೀರಿರ್ತಕ್ಕಂಥದ್ದು. ಮತ್ತು ಇದು DNA ಟೆಸ್ಟ್ ಆಗಿರಬೇಕು, ದೂರು ಕೊಡೋರು ಮುಂದೆ ಬರಬೇಕು. ನೋಡಿ, ಯಾರೋ ಅನನ್ಯ ಭಟ್ ಬಗ್ಗೆ ಅವ್ರ ತಾಯಿಯವರು ಸುಮಾರು 15 ವರ್ಷ ಆದಮೇಲೆ ಬಂದಿದ್ದಾರೆ. ಅವರೊಂದು ದೂರನ್ನು ಕೂಡ ಕೊಟ್ಟಿಲ್ಲ. ಅವ್ರು ಹೇಳ್ತಾರೆ, ಅವತ್ತಿನ ಪೊಲೀಸ್ ಇಲಾಖೆ ನಾನು ದೂರು ಕೊಡೋಕೆ ಹೋದ್ರು ಕೂಡ ತಗೊಂಡಿಲ್ಲ ಅಂತ ಹೇಳಿರ್ತಕ್ಕಂಥದ್ದು. ಮತ್ತು ಧರ್ಮಸ್ಥಳ ಗ್ರಾಮದಲ್ಲಿ ಪೊಲೀಸ್ ವ್ಯವಸ್ಥೆ ಯಾವ ರೀತಿ ಇತ್ತು, ಯಾಕೆ ದೂರುಗಳನ್ನು ತೆಗೆದುಕೊಳ್ತಿರ್ಲಿಲ್ಲ, ಅಲ್ಲಿ ಆಗತಕ್ಕಂಥ ಆತ್ಮಹತ್ಯೆಗಳಿರ್ಬೋದು, ಕೊಲೆಗಳಿರ್ಬೋದು, ಅತ್ಯಾಚಾರಗಳಿರ್ಬೋದು, ಅನೇಕ ಪ್ರಕರಣಗಳಲ್ಲಿನ ಪೊಲೀಸ್ ಇಲಾಖೆಗೆ ಬೊಟ್ಟು ಮಾಡ್ತಿರ್ತಕ್ಕಂಥದ್ದು. 20 ವರ್ಷಗಳಿಂದ ಇದ್ದಂಥ ಅಧಿಕಾರಿಗಳು ಯಾರು, ಅವರನ್ನು ಕೂಡ ವಿಚಾರಣೆಯನ್ನು ಮಾಡಬೇಕಾಗಿರ್ತಕ್ಕಂಥ. ಯಾಕಂತ ಹೇಳಿದ್ರೆ ನಿಮ್ಮಲ್ಲಿ ಈ ಥರದ ಯಾವ್ದು ಅನುಮಾನಗಳು ಬಂದಿದ್ವು ಅಂತ. ಯಾಕಂದರೆ ಆವತ್ತು ಆ ಠಾಣೆಯಲ್ಲಿ ಪೊಲೀಸ್ ಇಲಾಖೆ ಕಾನೂನು ರೀತಿ ಕೆಲಸ ಮಾಡ್ತಿರಲ್ಲ, ಯಾರ್ದೋ ಇಶಾರೆ ಅಂತ ಮಾಡ್ತಂತ ಹೇಳಿ ಆರೋಪಗಳಿರ್ತಕ್ಕಂಥದ್ದು. ಹಾಗಾಗಿ ಆರೋಪ ಮಾಡುವಂಥದ್ದು ಸುಲಭ, ಅದಕ್ಕೆ ಸಾಕ್ಷಿಗಳು ಬೇಕು. ಈಗ ಎಷ್ಟೋ ಪ್ರಕರಣಗಳು ಕಣ್ಣು ಮುಂದೆ ಕೊಲೆ ಆಗಿರುತ್ತೆ, ಆದರೆ ಕಾನೂನು ಏನು ಹೇಳುತ್ತೆ, ಸಾಕ್ಷಿ ಕೊಡು ಅಂತ ಹೇಳುತ್ತೆ. ಕೆಲವು ಟೈಮು ಸಾಕ್ಷಿ ಇಲ್ಲದೆ ಕಣ್ಣೆದುರು ಮರ್ಡರ್ ಆಗಿದ್ರು ಕೂಡ ಆ ಪ್ರಕರಣಗಳು ಅಲ್ಲಿಗೆ ಕಾನೂನು ದೃಷ್ಟಿಯಿಂದ ಅದು ಮುಚ್ಚಿ ಹೋಗುತ್ತೆ ಮತ್ತು ಅದು ಮುಕ್ತಾಯಗೊಳ್ಳುತ್ತೆ. ಹಾಗಾಗಿ ಇದೊಂಥರ ಸವಾಲಿನ ಕತೆ ಅಂತಲೇ ಹೇಳ್ಬೋದು ಪೃಥ್ವಿ. ಎಸ್, ಗುಡಿಲಿ ಅಸ್ಥಿಪಂಜರಗಳು ಬೇಕಿದ್ರೆ ಸಿಗಬಹುದು. ಅಲ್ಲಿ ಆತ ಹೂತಿಟ್ಟಿರುವಂಥದ್ದು ಕೂಡ ನಿಜ ಆಗಿರ್ಬೋದು, ಅದು ತೆಗೆದಂಥ ಸಂದರ್ಭಗಳು ಗೊತ್ತಾಗ್ತಾ ಹೋಗುತ್ತೆ. ಬಟ್ ಕಾಸ್ ಆಫ್ ಡೆತ್, ಯಾವ ಕಾರಣಕ್ಕೆ ಸತ್ತಿರೋದು, ಹೇಗೆ ಸತ್ತಿರೋದು ಅನ್ನುವಂಥದ್ದನ್ನು ಫೈಂಡ್ ಔಟ್ ಮಾಡುವಂಥದ್ದು ರಿಯಲ್ ಬಿಗ್ ಚಾಲೆಂಜ್. ಬಿಕಾಸ್ ಅದು ಮೇಲ ಫಿಮೇಲ ಫೈಂಡ್ ಔಟ್ ಮಾಡ್ಬೋದು, ಬಟ್ ಎಷ್ಟು ಏಜ್ನದ್ದು ಆ ಒಂದು ಅಸ್ಥಿಪಂಜರ ಸಾವನ್ನಪ್ಪಂಥ ಸಂದರ್ಭದಲ್ಲಿ ಅನ್ನುವಂಥದ್ದನ್ನು ಕೂಡ ಫೈಂಡ್ ಔಟ್ ಮಾಡ್ಬೋದು. ಆದರೆ ಮೇಯ್ನಾಗಿ ಕೇಳಿ ಬರ್ತಾ ಇರುವಂಥ ಆರೋಪ ಏನು, ರೇಪ್ ಆ್ಯಂಡ್ ಮರ್ಡರ್ ಅಂತೆಲ್ಲ ಹೇಳಲಾಗ್ತಾ ಇದೆಯಲ್ಲ, ಅದನ್ನು ಫೈಂಡ್ ಔಟ್ ಮಾಡೋದು ಮೋಸ್ಟ್ ಪ್ರಾಬಬ್ಲಿ ಮಿರಾಕಲ್ ಅಂತ ಕಾಣಿಸುತ್ತೆ. ರಿಯಲ್ ಪೊಲೀಸಿಂಗ್ ಇವಾಗಲೇ ಶುರುವಾಗೋದೇನೋ. ಪೃಥ್ವಿ, ಪ್ರಮುಖವಾಗಿ ಈ ತನಿಖೆಯ ಸಂಪೂರ್ಣ ವ್ಯಾಪ್ತಿಯನ್ನು ಗಮನಿಸಿದರೆ ಇಲ್ಲಿ 2 ರೀತಿಯಾಗಿರ್ತಕ್ಕಂಥ ಚಾಲೆಂಜಸ್ಗಳು ಇವತ್ತು SIT ಮುಂದೆ ಬರುವಂಥದ್ದು. ಈಗ ಉತ್ಖನನ ಆಗುತ್ತೆ, ಅಲ್ಲಿ ಶವಗಳು ಸಿಗ್ತಾವೆ ಸಿಗೋದಿಲ್ಲ, ಅವೆಲ್ಲ ಸೆಕೆಂಡ್ರಿ ಕೂಡ. ಒಂದು ವೇಳೆ ನೀವು ಸಿಕ್ಕಿದ್ದೇ ಆದರೆ ಹೇಗೆ ಪ್ರೂವ್ ಮಾಡ್ತೀರಿ, ಮುಂದೆ ಏನು ಪ್ರೊಸೀಜರ್ಸ್ ಇರ್ತವೆ ಅನ್ನುವಂಥ ಪ್ರಮುಖವಾದಂಥ ಪ್ರಶ್ನೆಗಳು ಮೂಡ್ತವೆ. ಈಗ ನೋಡಿ, ಅಲ್ಲಿ ಶವಗಳು ಸಿಕ್ಕಿದ್ದೇ ಆದರೆ ಅದು ತದನಂತರದಲ್ಲಿ ಏನಾಗುತ್ತೆ ಅಂದರೆ, ಮೊದಲನೇದಾಗಿ ನೋಡಬೇಕಾಗಿರುವಂಥದ್ದು ಈ ಶವಗಳು ಯಾವ ಸಂದರ್ಭದಲ್ಲಿ ಸಾವನ್ನಪ್ಪಿರಬಹುದು, ಅಂದರೆ ಎಷ್ಟು ವರ್ಷಗಳಲ್ಲಿ, ಅದು 5 ವರ್ಷಗಳ ಹಿಂದಿನ ಶವಗಳ, 10 ವರ್ಷನ, 20 ವರ್ಷನ, ಅದನ್ನು ಸಂಪೂರ್ಣವಾಗಿ ತನಿಖೆಗೆ ಒಳಪಡಿಸಬೇಕಾಗುತ್ತೆ. ಫಾರೆನ್ಸಿಕ್ ತನಿಖೆ ಆಗುತ್ತೆ, ಮತ್ತೊಂದು ಬಾರಿ ವೈದ್ಯಕೀಯ ನಿರೀಕ್ಷೆಗಳ ತನಿಖೆಗಳಾಗ್ತವೆ. ಜೊತೆಗೆ ಯಾವೆಲ್ಲ ಈಗ ಅವೈಲೇಬಲ್ ಇರತಕ್ಕಂಥ ಈಗ DNA ಪರೀಕ್ಷೆಯಿಂದ ಸೇರಿದ ಹಾಗೆ ಅವೈಲೇಬಲ್ ಏನೆಲ್ಲ ಪರೀಕ್ಷೆಗಳಿದ್ದಾವೆ ಅವುಗಳಿಗೆ ಒಳಪಡಿಸುವಂಥ ಸಾಧ್ಯತೆಗಳಿರುತ್ತೆ. ಆ ಬೋನ್ಗಳನ್ನು ಇವನ್ನೇನಾದ್ರಲ್ಲಿ ಬೋನ್ ಮ್ಯಾರೋ ಏನಾದರೂ ಪತ್ತೆ ಆಗುತ್ತಾ, ಬೋನ್ ಮ್ಯಾರೋ ಪತ್ತೆ ಆದರೆ ಇತ್ತೀಚೆಗೆ ಆ ಸಾವನ್ನಪ್ಪಿರೋದು ಅಂತೇಳಿ ಕೂಡ ಆಗುತ್ತೆ. ಯಾಕಂದರೆ ಕಾಲ ಗತಿಸಿದಾಗೆ ಬೋನ್ ಮ್ಯಾರೋ ಕೂಡ ಎಲ್ಲ ಮಾಯ ಆಗ್ತಾ ಹೋಗುತ್ತೆ, ಕೇವಲ ಎಲುಬುಗಳು ಮಾತ್ರ ಉಳಿದುಕೊಳ್ಳುವಂಥ ಸಾಧ್ಯತೆಗಳಿರ್ತವೆ. ಹೀಗಾಗಿ ಒಂದು ಕಡೆ ಆ ತನಿಖೆಯನ್ನು ಮಾಡಬೇಕು. ಎರಡನೇದಾಗಿ ಅವುಗಳ ಏಜನ್ನು ಖಂಡಿತವಾಗಿ ಗುರುತಿಸಬಹುದು, ಯಾವ ಏಜು ಮತ್ತು ಯಾವ ಜೆಂಡರ್. ಯಾಕಂದರೆ ನಾವು ನಮ್ಮ ಒಂದು ಮನುಷ್ಯರ ನೀವು ಅಸ್ಥಿಪಂಜರವನ್ನು ಗಮನಿಸೋದಾದರೆ, ಬಿಲ್ಡನ್ನು ಗಮನಿಸೋದಾದರೆ, ಪುರುಷ ಮತ್ತು ಮಹಿಳೆಯ ಅಸ್ಥಿಪಂಜರಗಳು ಸಾಕಷ್ಟು ಡಿಫ್ರೆನ್ಸ್ಗಳು ಕಂಡು ಬರ್ತವೆ. ಅದರ ಜೊತೆಗೇನೆ ಮಕ್ಕಳಿದ್ದಾಗ ಮತ್ತು ಅಗೇನ್ ಅದರಲ್ಲೂ ಕೂಡ ಅಸ್ಥಿಪಂಜರದಲ್ಲಿ ಕಂಡು ಬರುವಂಥದ್ದು ಅಂದರೆ ಯಾವ ಏಜ್ ಗ್ರೂಪ್ ಅಂತ. ಹೇಗೆ ಈಗ 10 ವರ್ಷ ಅಥವಾ 11 ವರ್ಷದ ಮಗುವಾಗಿದ್ದರೆ ಅದರ ಬೋನ್ನ ಡೆನ್ಸಿಟಿ ಹೇಗಿದೆ, ಅದರ ಸಾಂದ್ರತೆ ಯಾವ ರೀತಿಯಾಗಿದೆಯಾ, ಅದರ ಆಧಾರದಲ್ಲಿ ಅದರ ಏಜ್ಗಳು ಕೂಡ ಡಿಟೆಕ್ಟ್ ಆಗ್ತಾ ಹೋಗುತ್ತೆ. ಗಟ್ಟಿಯಾಗಿದೆಯಾ ಅಥವಾ ಇನ್ನೂ ಕೂಡ ಆ ಬೋನ್ನಲ್ಲಿ ಆ ಸಾಂದ್ರತೆಗಳು ಕಂಡು ಬರ್ತಾ ಇಲ್ಲ ಅನ್ನೋದ್ರ ಮೇಲೆ ಏಜ್ ದಾಖಲಾಗುತ್ತೆ. ಅದಾದ ಬಳಿಕ ಇದು ಕಾಸ್ ಆಫ್ ಡೆತ್ ಏನು ಅನ್ನೋದು ಪ್ರಮುಖವಾದಂಥ ಪ್ರಶ್ನೆ. ಅಲ್ಲೂ ಕೂಡ ನೀವು ಕೇಳಿದ ಹಾಗೆ ರೇಪ್ ಆ್ಯಂಡ್ ಮರ್ಡರ್ ಆಗಿರುವಂಥದ್ದು ಅಥವಾ ಇದು ಮರ್ಡರ್ ಆಗಿರುವಂಥದ್ದು ಅಥವಾ ನ್ಯಾಚುರಲ್ ಆಗಿರುವಂಥ ಡೆತ್, ಅನ್ಯಾಚುರಲ್ ಡೆತ್ ಅಂದರೆ ಯಾವ ರೀತಿಯಂಥ ಡೆತ್ ಆಗಿರಬಹುದು ಅಂತೇಳಿ. ಈಗ ಅನ್ಯಾಚುರಲ್ ಡೆತ್ ಅಂತ ಬಂದಂಥ ಪ್ರಶ್ನೆಯಲ್ಲಿ ಮರ್ಡರ್ ಪ್ರಮುಖವಾಗಿ ಆ ಆ್ಯಂಗಲ್ನಲ್ಲಿ ತನಿಖೆ ಆಗಬೇಕು.
ಮಾಡಬೇಕಾದಾಗ ಬೋನ್ನಲ್ಲಿ ಏನಾದರೂ ಮುರಿತ ಆಗಿತ್ತ ಅನ್ನೋದನ್ನು ಕೂಡ ಗಮನಿಸ್ಕೊಳ್ತಾರೆ. ಈಗ ತಲೆಗೆ ಏನಾದರೂ ಗಾಯ ಆಗಿದ್ದರೆ ಅಥವಾ ಕೈಕಾಲಲ್ಲಿ ಏನಾದರೂ ಮುರಿತ ಆಗಿದ್ದರೆ ಯಾರಾದರೂ ಅದನ್ನು ಪ್ರೆಷರೈಸ್ಡ್ ಮಾಡಿ ಮುರಿತ ಆಗಿರುವಂಥದ್ದು. ಯಾಕಂದರೆ ಈಗ ಸಮಟೈಮ್ಸ್ ಏನಾಗುತ್ತೆ, ಯಾರೋ ನೇತ್ರಾವತಿ ನದಿಗೆ ಬಿದ್ದರು ಅಂತ ಇಟ್ಕೊಳ್ಳಿ, ಅದು ಕಲ್ಲು ಏನಾದರೂ ಹೋಗಿ ತಲೆಗೆ ಬಡ್ದಿದ್ದೆ ಆದರೆ ಆ ಟೈಮಲ್ಲೂ ಕೂಡ ಸ್ಕಲ್ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಹಾಗೆ ಸ್ಕಲ್ ಡ್ಯಾಮೇಜ್ ಆಗೋದಕ್ಕೂ ಫೋರ್ಸೇಬಲಿ ಡ್ಯಾಮೇಜ್ ಮಾಡೋದಕ್ಕೂ ಸಾಕಷ್ಟು ವ್ಯತ್ಯಾಸಗಳು ಕಂಡು ಬರ್ತವೆ. ಅದನ್ನು ನೋಡಬೇಕಾಗುತ್ತೆ. ಜೊತೆಗೆ ಆ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಕಾಣೆಯಾದಂಥವರ ಬಗ್ಗೆ ಏನಾದರೂ ಕಂಪ್ಲೇಂಟ್ಸ್ಗಳು ದಾಖಲಾಗಿದ್ದಾವ ಅಂತೇಳಿ, ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಆಗುತ್ತೆ. ಆಗ ಮಾತ್ರ ನೀವು ಅಲ್ಲಿಂದ ಕಾಣೆಯಾಗಿರುವಂಥ ಸಾಧ್ಯತೆಗಳಿರ್ತವೆ. ಇವ್ರು ಇರಬಹುದು, ನಂತರ ಅವರನ್ನು ಕರೆಸಿ DNA ಮ್ಯಾಚ್ ಮಾಡಿ ಇವರು ಇಂಥವ್ರಿ ಅಂತ ಗುರುತಿಸುವಂಥ ಸಾಧ್ಯತೆ ಇರುತ್ತೆ. ಆದರೆ ನಾವಿಲ್ಲಿ ಅನನ್ಯ ಭಟ್ ಕೇಸನ್ನು ಗಮನಿಸ್ತಾ ಇದ್ದೀವಿ. ಅವರ ತಾಯಿ ಸುಜಾತಾ ಭಟ್ ಹೇಳ್ತಾ ಇರುವಾಗೆ ನಾವು ಹೇಳ್ತಾ ಇರೋದಲ್ಲ, ಅವರ ಮಾತಲ್ಲೇ ನೋಡೋದಾದ್ರೆ 22 ವರ್ಷ ಬಳಿಕ ಈಗ FIR ದಾಖಲಾಗಿದೆ. ಹೀಗೆ FIR ದಾಖಲಾಗಿರ್ತಕ್ಕಂಥ ಕೇಸ್ಗಳಿದ್ದಾಗ ಅದು ಅನ್ಯಾಚುರಲ್ ಡೆತ್ ಆಗಿರಲಿ, ನ್ಯಾಚುರಲ್ ಡೆತ್ ಆಗಿರಲಿ, ಕಾಸ್ ಆಫ್ ಡೆತ್ ಜೊತೆಗೆ ಅದರ ರಿಲೇಟಿವ್ಸನ್ನು ಹುಡುಕೋದು ಅತ್ಯಂತ ದೊಡ್ಡ ಕಷ್ಟದಾಯಕವಾಗಿರ್ತಕ್ಕಂಥದ್ದು. ಈಗ ನೂರಾರು ಜನ ಏನಾದರೂ ತಾವೇ ಮುಂದೆ ಬಂದು ನಮ್ಮಲ್ಲೂ ಹೀಗೆ ಕಾಣೆಯಾಗಿದ್ದು ನಮ್ಮ ಕಂಪ್ಲೇಂಟನ್ನು ಇಂಥವ್ರು ಪರಿಗಣಿಸಿಲ್ಲ ಅಂತೇಳಿ ಏನಾದರೂ ಘೋಷಣೆ ಮಾಡ್ಕೊಂಡಿದ್ದೆ ಆದರೆ ಆಗ ಅದರ ರೂಪ ಬೇರೆ ಆಗುತ್ತೆ. ಅಥವಾ ಆಗದೇ ಇದ್ದಂಥ ಪಕ್ಷದಲ್ಲಿ ಅದನ್ನು ಗುರುತಿಸೋದು ಅತಿ ದೊಡ್ಡ ಚಾಲೆಂಜ್ ಆಗುತ್ತೆ. ಅದಾದ ಬಳಿಕ ಲೈಂಗಿಕವಾದಂಥ ದೌರ್ಜನ್ಯ ಆಗಿತ್ತಾ ಆಗಿಲ್ವ ಅನ್ನೋದು ಸ್ಪಷ್ಟವಾಗಿ ಹೇಳೋದು ಅತ್ಯಂತ ಕಷ್ಟಕರವಾಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ. ಯಾಕಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ತನಿಖೆಗಳು ಒಂದು ವೇಳೆ ಮಿರಾಕಲ್ ಅನ್ನುವ ಹಾಗೆ ಏನಾದರೂ ಉಗುರುಗಳು ಪತ್ತೆಯಾಗಿ ಅದರಲ್ಲಿ ಬೇರೆ ಯಾರದ್ದೋ ಒಂದು DNA ಪತ್ತೆಯಾದಂಥ ಸಂದರ್ಭದಲ್ಲಿ, ಅಂದರೆ ಸತ್ತ ವ್ಯಕ್ತಿಯ DNA ಅಲ್ಲ, ಬದಲಿಗೆ ಬೇರೆಯವರ DNA ಏನಾದರೂ ಪತ್ತೆಯಾಗುವಂಥ ಸಂದರ್ಭ ಬರ್ಬೋದು. ಅಥವಾ ಕೂದಲು ಅಥವಾ ಬೇರೆ ಯಾವುದಾದ್ರೂ ಒಂದು ಪಾರ್ಟ್ ಏನಾದರೂ ಇನ್ನೂ ಕೂಡ ಅಲ್ಲಿ ಇಂಟ್ಯಾಕ್ಟ್ ಆಗಿದ್ರೆ, ಅಂದರೆ ಆ ಒಂದು ಹುಗಿಯುವಂಥ ಸಂದರ್ಭದಲ್ಲಿ ಏನಾದರೂ ಪೇಪರನ್ನು ಅಥವಾ ಪ್ಲಾಸ್ಟಿಕನ್ನು ಉಗಿದಿದ್ರು, ಅದಕ್ಕೇನಾದರೂ ಈ ವೆಜಿನಲ್ ಸಲೈವ ಅಥವಾ ಇದರದ್ದು ಅಂದರೆ ಹ್ಯೂಮನ್ ಸಲೈವಗಳೇನಾದರೂ ಅದರಲ್ಲಿ ಕಂಡು ಬರ್ತಾವ, ಇವುಗಳನ್ನು ಗಮನಿಸಿ ಒಂದು ಸಾಂದರ್ಭಿಕ ಸಾಕ್ಷ್ಯಗಳನ್ನು ನೋಡಿ ತದನಂತರದಲ್ಲಿ ಹೇಳ್ಬೋದು ಇದು ಲೈಂಗಿಕ ದೌರ್ಜನ್ಯ ಅಥವಾ ಲೈಂಗಿಕ ಕ್ರಿಯೆ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಸಾವು ಅನ್ನುವಂಥದ್ದು ಕೂಡ ಪ್ರೂವ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಆದರೆ ಅದು ಮಿರಾಕ್ಯುಲಸ್ ಆಗುವಂಥದ್ದು ಸದ್ಯಕ್ಕಿರುವಂಥ ಪ್ರಶ್ನೆ. ಅಲ್ಲಿ ಶವಗಳು ಸಿಕ್ಕಿದ್ದೇ ಆದರೆ ಅದರ ಕಾಸ್ ಆಫ್ ಡೆತ್ ಅನ್ನು ನೋಡಬೇಕಾಗುತ್ತೆ. ಅದಾದ ಬಳಿಕ ಅವನ ಮಾತಿನಲ್ಲಿ ಯಾರು ಈಗ ಅನಾಮಿಕ ವ್ಯಕ್ತಿ ಬಂದು ಒಪ್ಪಿಕೊಂಡಿದ್ದಾನೆ ಆತನ ಮಾತಿನೆಲ್ಲ ಸತ್ಯಾಸತ್ಯತೆಯನ್ನು ಚರ್ಚೆ ಮಾಡಬೇಕಾಗುತ್ತೆ. ಆ ಸತ್ಯಾಸತ್ಯತೆಯನ್ನು ಆಧರಿಸಿ ಬೇರೆಯವರಿಗೆ ನೋಟಿಸ್ ಕೊಡುವಂಥದ್ದು, ಯಾರನ್ನು ಬೇರೆ ಕರೆಸುವಂಥದ್ದು, ಆ ಪ್ರೊಸೀಜರ್ಗಳು ಮುಂದುವರಿತಾ ಹೋಗ್ತವೆ. ಇಲ್ಲ ಆಮೇಲೆ ಈಗ ಆಲ್ರೆಡಿ 15 ಅವರ್ಗಳ ಕಾಲ ಆತನ ವಿಚಾರಣೆ ಆಗಿರುವಂಥದ್ದು. ಯಾರ್ಯಾರು ಪ್ರಮುಖರ ಹೆಸರನ್ನ ಹೇಳಿದಾನೋ ಗೊತ್ತಿಲ್ಲ. ಬಟ್ ಈ ಅಸ್ಥಿ ಪಂಜರಗಳು ಸಿಗುವ ಆಧಾರದ ಮೇಲೆ ಒಬ್ಬೊಬ್ಬರಿಗೆ ನೋಟಿಸ್ ಕೊಟ್ಟು ವಿಚಾರಣೆಯನ್ನು ಮಾಡಬೇಕಾಗತ್ತೆ. ಅದು ಕೂಡ ಈಗಿರುವಂಥ ಕುತೂಹಲ, ಯಾರನ್ನೆಲ್ಲ ವಿಚಾರಣೆಗೆ ಕರೀತಾರೆ, ಅವ್ರು ಏನು ಉತ್ತರ ಕೊಡ್ತಾರೆ ಅಂತ. ಬಿಕಾಸ್ ಇಲ್ಲಿ ಇವರೇ ಮಾಡಿದ್ದಾರೆ ಅಂತ ಹೇಳಿದ್ರು ಕೂಡ, ಇವರೇ ನನಗೆ ಸೂಚನೆ ಕೊಟ್ಟಿದ್ರು ಅಂತ ಹೇಳಿದ್ರು ಕೂಡ ಆತನಿಗೆ ಅತ್ಯಾಚಾರ ಆಗಿತ್ತು ಅಂತ ಹೇಳುವಷ್ಟು ಎಕ್ಸ್ಪರ್ಟ್ ಆಗಿದ್ನಾ ಅವನು ಅನ್ನುವಂಥ ಪ್ರಶ್ನೆಗಳು. ಬಿಕಾಸ್ ಈಸ್ ನಾಟ್ ಪೊಲೀಸ್. ಯಾರೋ ಒಂದು ಈ ಥರ ಹೇಳಿದ್ರು ಪೃಥ್ವಿ ಏನಾಗುತ್ತೆ, ಅಕಸ್ಮಾತ್ ಇಂಥ ಒಬ್ಬ ವ್ಯಕ್ತಿ ಮೇಲೆ ಆರೋಪ ಬಂದರೂ ಕೂಡ ಹೇಗೆ ಪ್ರೂವ್ ಮಾಡ್ತಾರೆ ಕೋರ್ಟ್ ಆಫ್ ಲಾ ಅಲ್ಲಿ, ಹೇಗೆ ಪ್ರೂವ್ ಆಗುತ್ತೆ? ಮನಿ ಟ್ರಯಲ್ ಅಂತೂ ಇರೋದಿಲ್ಲ. ಇವತ್ತಾದ್ರೆ ಯಾರೋ ಫೋನ್ ಪೇ ಅಲ್ಲಿ ಕಳಿಸಿದ್ರು ಅಥವಾ ಇನ್ನೊಂದು ಯಾವುದೋ ಒಂದು ಮೊಬೈಲಲ್ಲಿ ಕಳಿಸಿದ್ರು ಅಂತಿಲ್ಲ, ಅಥವಾ ಮೊಬೈಲ್ ಸಿಗ್ನಲ್ ಅನ್ನು ಆಧರಿಸಿ ನಾವು ಆ ಮೊಬೈಲ್ ಸಿಗ್ನಲ್ ಲೊಕೇಶನ್ ಮಾಡಿ ಇಲ್ಲಿ ಸಾಂದರ್ಭಿಕ ಸಾಕ್ಷಿಯನ್ನು ಸೃಷ್ಟಿ ಮಾಡ್ತೀವಿ ಅನ್ನೋ ರೀತಿಯಾದಂಥ ಸಂದರ್ಭ ಕೂಡ ಇಲ್ಲ. ಹಾಗಿದ್ರೆ ಅದನ್ನು ಹೇಗೆ ಪ್ರೂವ್ ಮಾಡ್ತಾರೆ? ಯಾರೋ ಒಬ್ರು ಸೂಚನೆ ಕೊಟ್ಟಿದ್ದೆ ಆದರೆ ಅದನ್ನು ಹೇಗೆ ಪ್ರೂವ್ ಮಾಡ್ತಾರೆ ಅನ್ನೋದು ಪೊಲೀಸ್ ಇಲಾಖೆಗೆ ಅಥವಾ SITಗೆ ದೊಡ್ಡ ಸವಾಲು. ಒಂದು ವೇಳೆ ಈ ಪ್ರಕರಣ ಬೇಧಿಸಿದೆ, ಇದು ಜಗತ್ತಿನ ಅತ್ಯಂತ ಹಿಸ್ಟಾರಿಕಲ್ ಕೇಸ್ ಆಗುತ್ತೆ. ನಿಮಗೆ ಸರಿ ಅನಾಮಿಕ ವ್ಯಕ್ತಿ ಯಾರ್ದು ಹೆಸರು ಹೇಳಿದೆ, ಅವನು ಎಲ್ಲಿ ಕೆಲಸ ಮಾಡ್ತಿದ್ದ, ಯಾರ ಜೊತೆ ಕೆಲಸ ಮಾಡ್ತಿದ್ದ, ಆ ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ಅವನಿಗೆ ಹೆಣಗಳನ್ನು ಊತಿಡಲು ಸೂಚನೆ ಕೊಟ್ಟವ್ರು ಯಾರು? ಆಫ್ಕೋರ್ಸ್ ಅವರಿಗೆ ನೋಟಿಸ್ ಕೊಡುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇಡೀ ಪ್ರಕರಣದ ಬಗ್ಗೆ ಎಲ್ಲ ನಿಗೂಢತೆ ಇತ್ತು, ಅನುಮಾನಗಳಿದ್ದು, ಸಾರ್ವಜನಿಕ ವಲಯದಲ್ಲಿ ಸಂಶಯಗಳಿದ್ದು, ಮತ್ತು ಅದು ಆಗಿರ್ತಕ್ಕಂಥ ಸ್ಥಳ ಇದೆಯಲ್ಲ ಅದು ಧರ್ಮಸ್ಥಳ. ಹಾಗಾಗಿ ಸರ್ಕಾರ SITಗೆ ವಹಿಸಿರ್ತಕ್ಕಂಥದ್ದು, SIT ವಹಿಸಿದೆ ತಪ್ಪು ಅನ್ನೋ ರೀತಿಯಲ್ಲಿ ಒಂದು ವಾದ ಆಗ್ತಿರೋದು, SIT ಸರಿ ಅನ್ನೋದು ಇನ್ನೊಂದು ವಾದ ಆಗ್ತಿರ್ತಕ್ಕಂಥದ್ದು, ಮತ್ತು ಇಡೀ ಪ್ರಕರಣವನ್ನು ಬೇಧಿಸ್ತಿರೋದು ತಪ್ಪು ಅಂತೇಳಿ ಈಗಾಗಲೇ ಅಲ್ಲಿ ಪರ ಮತ್ತು ವಿರೋಧ ಅಭಿಪ್ರಾಯಗಳು ಬಂದಿರತಕ್ಕಂಥ. ಇದರ ನಡುವೆ SIT ಈಗ ಕೆಲಸ ಮಾಡಿರಬೇಕಾಗಿರ್ತಕ್ಕಂಥದ್ದು. SIT ಪ್ರಾಮಾಣಿಕವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ಕೆಲಸವನ್ನು ಮಾಡಿರಬೇಕಾಗಿರ್ತಕ್ಕಂಥದ್ದು. ಆತ ಎಷ್ಟು ಹೆಣಗಳನ್ನು ಊತಿಟ್ಟ, ಅವನು ಯಾರು ಅನ್ನೋದು ಮುಖ್ಯ. ಸಾಮಾನ್ಯಕ್ಕೆ ಅವನು 15 ದಿನಗಳ ಕಾಲ ಕ್ರಾಸ್ ವೆರಿಫಿಕೇಷನ್ ಮಾಡಿದೆ. ನಿನ್ನೆ ಕೂಡ SIT ಅವರು ಅವನ್ನ ಕ್ರಾಸ್ ವೆರಿಫಿಕೇಷನ್ ಮಾಡಿದೆ. ಸುಮಾರು ನಿನ್ನೆ 6 ಗಂಟೆಗಳ ಸಮಯ ಅವ್ರನ್ನ ಕ್ರಾಸ್ ವೆರಿಫಿಕೇಷನ್ ಮಾಡಿದ್ದಾನೆ. ಆತ ಊತಿಟ್ಟಿದ್ದಲ್ಲಿ ಪ್ರಮುಖರ ಹೆಸರುಗಳನ್ನು ಹೇಳಿದ್ದಾನಂತೇಳಿ ಮಾಹಿತಿ ಈಗ ಹೊರ ಬರ್ತಿರ್ತಕ್ಕಂಥದ್ದು. ಅಂಥ ಪ್ರಮುಖರು ಅಂತ ಹೇಳಿದರೆ ಅವನು ಎಲ್ಲಿ ಕೆಲಸ ಮಾಡ್ತಿದ್ದ ಅನ್ನೋದು ಮಾಹಿತಿಯನ್ನು ಹೊರ ಹಾಕಿದ್ದಾನೆ, ಮತ್ತು ಯಾಕೆ ಊತಿಟ್ಟೆ ಅನ್ನೋದನ್ನು ಹೇಳಿದ್ದಾನೆ, ಮತ್ತು ಊತಿಡಕ್ಕೆ ಯಾರು ಕಾರಣಕರ್ತರಾದರು ಅನ್ನೋದು ಕೂಡ ಹೇಳಿದ್ದಾನೆ, ಮತ್ತು ಆ ಶವಗಳೆಲ್ಲ ಯಾವುವು ಅನ್ನೋದನ್ನು ಕೂಡ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾನೆ ಆತ. ಹಾಗಾಗಿ ಅದನ್ನು ಆಧರಿಸಿ SI ಇದೀಗ ಶೋಧವನ್ನು ಮಾಡ್ತಿರುವಂಥದ್ದು. ಇವತ್ತು ಉತ್ಖನನ ನಡೀತಿದೆ. ನಾನು ನಿಮಗೆ ಮೊದಲೇ ಹೇಳಿದೆ ಪೃಥ್ವಿ, ಇದೊಂಥರ ಹಾರರು, ಥ್ರಿಲ್ಲರು, ಕ್ರೈಮು, ಸಸ್ಪೆನ್ಸು, ನಿಗೂಢ ಸಿನಿಮಾ ಥರ ಇರ್ತಕ್ಕಂಥದ್ದು. SITಗೆ ಇದು ಬೇಧಿಸೋದಿದೆಯಲ್ಲ ಅಷ್ಟು ಸುಲಭದ ಮಾತಲ್ಲ. ಯಾಕಂದರೆ 15-20 ವರ್ಷದ ಕೇಸ್ ಇದು ಇರ್ತಕ್ಕಂಥದ್ದು. ಸಾಮಾನ್ಯವಾಗಿ ಎಲ್ಲರೂ ವಿಧಿವಿಜ್ಞಾನ ತಜ್ಞರು ಸೇರಿದಂತೆ ಎಕ್ಸ್ಪರ್ಟ್ಸ್ಗಳು, ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥವ್ರು, ಇಂಥ ನೂರಾರು ಅನುಭವ ಇರ್ತಕ್ಕಂಥ ಹೇಳ್ತಿರ್ತಕ್ಕಂಥ ಬಹುತೇಕ ಸಾಕ್ಷ್ಯ ನಾಶ ಆಗಿರುತ್ತೆ. ಒಂದು
20% ಒಂದಷ್ಟು ಸಾಕ್ಷಿಗಳು ಸಿಗಬಹುದು ಅಂತ ಹೇಳ್ತಿರ್ತಕ್ಕಂಥದ್ದು. SIT ಕೂಡ ಒಳ್ಳೆ ಅಧಿಕಾರಿಗಳು ಇರ್ತಕ್ಕಂಥದ್ದು. ಮತ್ತು ಪೊಲೀಸ್ ಇಲಾಖೆಗೆ ಈಗ ಸರ್ಕಾರ SIT ನೇಮಕ ಮಾಡಿದೆ. ಸಾರ್ವಜನಿಕರು ಮತ್ತು ಎಲ್ಲರೂ ಕೂಡ ಪ್ರಾಮಾಣಿಕ ನ್ಯಾಯಸಮ್ಮತ ತನಿಖೆಗೆ ಎಲ್ಲರೂ ಕೂಡ ಅವಕಾಶ ಕೊಡಬೇಕು. ಅಲ್ಲಿರ್ತಕ್ಕಂಥ ಸಂಶಯಗಳು, ಅನುಮಾನಗಳು, ನಿಗೂಢತೆಗಳು ಕೂಡ ಅಸ್ಥಿಪಂಜರ ಸಿಕ್ಕ ಬಳಿಕ ಶುರುವಾಗುತ್ತೆ. ಎಲ್ಲದಕ್ಕೂ ಕೂಡ ಒಂದು ಬೇಕಾಗಿರುವುದು 11-12 ವರ್ಷ ಆದ್ಮೇಲೆ ಯಾರು ಕೂಡ ಇದನ್ನ ಅಂದ್ರೆ ಪೂರ್ವಾಗ್ರಹ ಪ್ರೀತವಾಗಿ ನೋಡೋಕ್ಕಿಂತ ಹೆಚ್ಚಾಗಿ ಅಂದ್ರೆ ಅದನ್ನ ಪರ ಇರೋರು ಇರ್ಬೋದು, ವಿರೋಧ ಇರುವಂತ ಇರ್ಬೋದು, ಅಲ್ಲಿ ಸ್ಪಷ್ಟ ಸತ್ಯ ಹೊರಗಡೆ ಬರಬೇಕು. ಅವ್ರು ಮಾಡಿದಾರೆ, ಯಾರು ಮಾಡಿದ್ದಾರೆ, ಮಾಡಿಲ್ವಾ, ಅವೆಲ್ಲ ಸೆಕೆಂಡ್ರಿ. ಮಾಡಿದ್ದೇ ಆಗಿದ್ರೆ ಇಂಥವ್ರು ಮಾಡಿದ್ದಾರೆ, ಮಾಡಿಲ್ಲ ಅಂದ್ರೆ ಇಂಥವ್ರು ಮಾಡಿಲ್ಲ, ಇಂಥವ್ರು ಮಾಡಿರ್ಬೋದು. ಆ ಸತ್ಯ ಆದ್ರೂ ಹೊರಗಡೆ ಬಂದ್ರೆ ಒಂದು ರೀತಿಯಿಂದ ಕ್ಲಾರಿಟಿ ಆದ್ರೂ ಸಿಗುತ್ತೆ. ಇಲ್ದಿದ್ರೆ ತನಿಖೆನೇ ಮಾಡಬಾರ್ದು ಅನ್ನೋಕ್ಕಿಂತ ಹೆಚ್ಚಾಗಿ ತನಿಖೆ ಆಗಬೇಕು, ಸ್ಪಷ್ಟವಾದಂತ ಪೊಲೀಸ್ ಇಲಾಖೆ ಯಾರ ಇಶಾರೆಯ ಮೇರೆಗೆ, ಯಾರ ಸೂಚನೆಯ ಮೇರೆಗೆ, ಯಾರ ಅಂಕುಶದಲ್ಲಿ ಕೆಲಸ ಮಾಡ್ತಿದ್ರು, ಯಾರೆಲ್ಲ ಅಧಿಕಾರಿಗಳು, ಆ ಅಧಿಕಾರಿಗಳು ಕೂಡ ವಿಚಾರಣೆ ಅಸ್ಥಿಪಂಜರ ಸಿಕ್ಕ ಬಳಿಕನೇ ಶುರುವಾಗುತ್ತೆ ಈ ಪ್ರಶ್ನೆಗಳು. ಮತ್ತಷ್ಟು ಕುತೂಹಲ ಕೆಡೆ ಮಾಡಿಕೊಡುತ್ತೆ.